ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ದಿನೇ ದಿನೇ ರಂಗೇರುತ್ತಿತ್ತು. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಮಂಗಳವಾರ ಕಾಂಗ್ರೆಸ್ 19 ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡಿದರು. 19 ವಾರ್ಡ್ಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮತ್ತು ಪಕ್ಷೇತರ ಉಮೇದುವಾರರು ತಮ್ಮ ನಾಯಕರು, ಬೆಂಬಲಿಗರ ಜೊತೆ ಆಗಮಿಸಿ ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿದರು. ನಾಮಪತ್ರಕ್ಕೆ ಕೊನೆಯ ದಿನವಾದ ಮಂಗಳವಾರ ಕಾಂಗ್ರೆಸ್ನ 19 ಅಭ್ಯರ್ಥಿಗಳು ಮಾಜಿ ಶಾಸಕ ವೆಂಕಟರಮಣಯ್ಯ ಸಮ್ಮುಖದಲ್ಲಿ ಬ್ಯಾಂಕ್ ಸರ್ಕಲ್ ಬಳಿಯ ಆಂಜನೇಯ ದೇಗುಲ ಬಳಿ ಜಮಾಯಿಸಿ ಪೂಜೆ ಸಲ್ಲಿಕೆ ಮಾಡಿದರು. ಬಳಿಕ ಮೆರವಣಿಗೆ ಮೂಲಕ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು. ಮೆರವಣಿಗೆಯಲ್ಲಿ ಮುಖಂಡರಾದ ಚುಂಚೇಗೌಡ, ಲಕ್ಷ್ಮೀಪತಿ, ಅಂಜನಮೂರ್ತಿ, ಬೈರೇಗೌಡ, ಆದಿತ್ಯ ನಾಗೇಶ್ ಮತ್ತಿತರರು ಇದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಡಿಸೆಂಬರ್ 10ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಡಿಸೆಂಬರ್ 12ರಂದು ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ನಗರಸಭೆಯ 21ನೇ ವಾರ್ಡ್ ಹೇಮಾವತಿ ಪೇಟೆ ವಾರ್ಡ್ಗೆ ಉಪಚುನಾವಣೆ ಈವರೆಗೂ 3 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಸೋಮವಾರ ಕಾಂಗ್ರೆಸ್ನಿಂದ ಕೆಜಿ ದಿನೇಶ್ ಹಾಗೂ ಪಕ್ಷೇತರರಾಗಿ ಜಿಆರ್ ಹೇಮಂತಕುಮಾರ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಶನಿವಾರ ಬಿಜೆಪಿಯಿಂದ ಜಿಜೆ ನವೀನ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಮತ್ತು ಇತ್ತೀಚೆಗೆ ತಾನೇ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾಗಿ 4ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಅಧಿಕಾರದ ಅಧ್ಯಕ್ಷರು ನಮ್ಮ ಸನ್ಮಿತ್ರರು ಆದಂತ ಚುಂಚೇಗೌಡರು ಆಗಮಿಸಿದ್ದಾರೆ. ಒಬ್ಬರು ನಮ್ಗೆ ಲೀಡ್ರು, ಬೇರೆ ಪಕ್ಷಗಳ ತರ 3-4 ಗುಂಪುಗಳಿಲ್ಲ. ನಮ್ದು ಆರ್ ಜಿ ಅವರು, ವೆಂಕಟರಮಣಯ್ಯನವರು ಏನ್ ಮೊದಲಿಂದ ನಮ್ಗೆ ಇತಿಹಾಸ ಹಾಕೊಟ್ಟಿದಾರೋ ಅದೇ ಇತಿಹಾಸದಲ್ಲಿ ನಮ್ದೆಲ್ಲ ಒಂದೇ ಗುಂಪು. ನಿಮ್ಗೆ ಗೊತ್ತಿದ್ರೆ ಯಾವ್ದಾದ್ರು ಹೇಳಿ, ನಮ್ಮಲ್ಲಿ ಗುಂಪುಗಳಿದಾವೆ ಅಂತ ನಿಮ್ಗೆ ಅನಿಸಿದ್ರೆ. ಚುನಾವಣೆಗೆ ಪ್ರಮುಖ ಅಜೆಂಡಾ ಬಾಶೆಟ್ಟಹಳ್ಳಿ ಇಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳು. ಈಗ ಶಾಸಕರು ಗೆದ್ದು 2.5 ವರ್ಷ ಆಯ್ತು. ಏನು ನಮ್ಮ ಹಿಂದಿನ ಶಾಸಕರು ಏನು ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಒಂದು ಯಾವುದೇ ಹಳ್ಳಿಗೆ ಹೋದ್ರು ನಾವು ಮಾಡಿರೋ ಕಾಂಗ್ರೆಸ್ ಸಿಸಿ ರಸ್ತೆಗಳೇ, ನಾವು ಮಾಡಿರೋ ಸಿಸಿ ಚರಂಡಿಗಳೇ, ನಾವು ಮಾಡಿರೋ RO ಪ್ಲಾಂಟ್ಗಳೇ. ಒಂದೇ ಒಂದು ಯಾವ್ದಾದ್ರು ಶುದ್ಧ ನೀರಿನ ಘಟಕ ಮಾಡಿದ್ರೆ ಅವ್ರು ಹೇಳಿಕೆ ಕೊಟ್ಬಿಡ್ಲಿ, ನಾವೇನ್ ಬೇಕಾದ್ರೂ